ಸರ್ ಯೋಗ ಎಂದರೇನು ಸರ್ ನಿಮ್ಮ ಪ್ರಕಾರ? ಯೋಗ ಅಂದರೆ ಇದೊಂದು ದೊಡ್ಡ ವಿಜ್ಞಾನ. ಓಕೆನಾ? ಸೊ ಯೋಗ ಯೋಗ್ಯವಾದದ್ದನ್ನು ಗಮನಿಸೋದು ಅಂತೇಳಿ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಯೋಗ 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 ಅಂತಂದರೆ ಯೋಗನ ಕೈ ತಿರುಗಿಸಿ, ಕಾಲು ತಿರುಗಿಸಿ, ಸೊಂಟ ತಿರುಗಿಸಿ, ಮಂಡಿ ತಿರುಗಿಸಿ, ಕುಣಿಸಿ, ಜಾಗ್ ಮಾಡಿಸಿ, ವಾರ್ಮಪ್ ಎಕ್ಸಸೈಸ್ ಥರ ಮಾಡ್ಕೊಂಡ್ಬಿಡ್ತಾರೆ. ಓಕೆನಾ? ಸೊ ಯೋಗ ಅಂತಂದರೆ ಯೋಗ್ಯವಾದದ್ದನ್ನು ಗಮನಿಸು ಅಂತ. ಇದು ಫಿಸಿಕಲ್ ಬಾಡಿ ಇದೆ, ಮೆಂಟಲ್ ಬಾಡಿ ಇದೆ, ಅರ್ಥ ಆಯ್ತಲ್ಲ? ಸೊ ಮನಸ್ಸು ಮತ್ತು ಶರೀರವನ್ನು ಒಂದುಗೂಡಿಸುವಂಥದ್ದು ಒಂದು ಸಂಯೋಜನೆ, ಒಂದುಗೂಡಿಸೋದು ಅಂತ ಅರ್ಥ. ಇಲ್ಲಿ ಮುಖ್ಯವಾಗಿ ಎರಡು ಅಂಶ ಗಮನಿಸಬೇಕು, ಒಂದು ಫಿಸಿಕಲಿ, ಒಂದು ಸ್ಪಿರಿಚುವಲಿ. ಯೋಗ ಆಧ್ಯಾತ್ಮ, ಯೋಗ ವಿಜ್ಞಾನ, ಯೋಗ ವಿಜ್ಞಾನ, ಯೋಗ ಆಧ್ಯಾತ್ಮ ಎರಡೂ ಸೇರಿದೆ, ಎರಡು ಬ್ಲೈಂಡ್ ಆಗಿದೆ. ಎರಡೂ ಸೇರಿಸಿ ಮಾಡೋದ್ರಿಂದ ಸ್ಥಿರ ಸುಖ ಆಸನ ಸಿಗುತ್ತೆ, ಶರೀರಕ್ಕೆ ಆರೋಗ್ಯ ಸಿಗುತ್ತೆ, ಮಾನಸಿಕ ಆರೋಗ್ಯ ಸಿಗುತ್ತೆ. ಸರ್ ಯಾವ ಸಮಸ್ಯೆಗೋಸ್ಕರ? ಇವರು ವೇಣುಗೋಪಾಲ್ ಅಂತೇಳಿ, ಇವ್ರಿಗೆ ಬ್ಯಾಕ್ ಪೇಯ್ನ್ ಇತ್ತು ಮತ್ತು ಸಯಾಟಿಕ ನರ್ವ್ ಕಂಪ್ರೆಷನ್ ಆಗಿದೆ. ಸೊ ಹಾಗಾಗಿ ಇದು ಮಸಾಜ್ ಥೆರಪಿ ಮಾಡ್ತಾಯಿದ್ವಿ. ಸೊ ನ್ಯೂರೋ ಮಸಾಜ್ ಅಂತೇಳಿ ನ್ಯೂರಾಲಜಿಕಲ್ ಪಾಯಿಂಟ್ಗಳನ್ನ ಪ್ರೆಷರ್ ಮಾಡ್ತಾ ಮಸಾಜ್ ಮಾಡೋದ್ರಿಂದ ಆ ಸಯಾಟಿಕ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಸೊ ಒಂದು ವಾರ, ಒಂದು 21 ದಿವಸ, 48 ದಿವಸ, ಸೊ ಡಿಪೆಂಡ್ ಅಪಾನ್ ದಿ ಪೇಷಂಟು. ಅವ್ರಿಗೆ ಯಾವ ಇದರಲ್ಲಿದೆ, ಗ್ರೇಡಲ್ಲಿದೆ ನೋಡಿ ಪ್ರಾಬ್ಲಮ್ಮು, ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ ನಿಶ್ಚಯ ಮಾಡ್ತೇವೆ. ಸರ್ ಹೇಗೆ ಅನ್ನಿಸ್ತಾ ಇದೆ ಸರ್? ಅಗರ ಅನ್ನಿಸ್ತಾ ಇದೆಯಾ? ಪರವಾಗಿಲ್ಲ, ಸ್ವಲ್ಪ ಇದಾಗ್ತಾ ಇದೆ. ಸ್ವಲ್ಪ ಎಷ್ಟು ಸೆಕ್ಷನಲ್ಲಿ ಕ್ಯೂರ್ ಆಗೋದು? ಇದು ಮೊದಲನೇ ಸಿಟ್ಟಿಂಗ್ ಇವತ್ತು, ಟುಡೇ ಫಸ್ಟ್ ಸಿಟ್ಟಿಂಗು. ಸೊ ಇನ್ನೊಂದು 7 ಡೇಸ್ ಹೇಳಿದ್ದೀವಿ, 7 ಡೇಸಲ್ಲಿ ಇದು ಆರಾಮಾಗುತ್ತೆ ಅಂತ ಅಂದ್ಕೊಂಡಿದ್ವಿ. ಸರ್ ನಮಸ್ತೆ. ಸರ್ ತಮ್ಮ ಪರಿಚಯ ಮಾಡಿಕೊಡಿ. ಶಂಕರ್ ಅಂದ್ಬಿಟ್ಟು, ಹಾಂ ಸರ್. ನಾನು ಈ ಐಸು ಯೋಗ ಆಲಯಕ್ಕೆ ನಾನು ಒಂದು 15 ವರ್ಷದಿಂದ ನಾನು ಇಲ್ಲಿಗೆ ಪರಿಚಯ. 15 ವರ್ಷ ನಾನು ಸದ್ಯದಲ್ಲಿ ಬಿಟ್ಬಿಟ್ಟಿದ್ದೆ. ಆ ನಂತರ ನನಗೆ ಬ್ಯಾಕ್ ಪೇನ್ ಅಂತ ಸ್ಟಾರ್ಟ್ ಆಯಿತು. ಈ ಬ್ಯಾಕ್ ಪೇನ್ಗೆ ಮೈಸೂರಿನ ಹೆಸರಾದಂಥ ನರರೋಗ JP ನಗರ ಬೆಂಗಳೂರು ಬ್ಯಾಕ್ ಪೇಯ್ನ್ ಹಾಸ್ಪಿಟ್ಲು ಅಂತ ಅಂದ್ಬಿಟ್ಟು ಹೆಸರಾದಂಥ, ಅಲ್ಲಿ ಒಂದು ಇಂಜೆಕ್ಷನ್ಗೆ 50,000 ಅಂತಂತ ಹೇಳಿದ್ರು. ಅದು ಒಂದು ಇಂಜೆಕ್ಷನ್ ತೊಗೊಂಡೆ. ಇಲ್ಲಿ ನರರೋಗ ತಜ್ಞರು ಅಂತಂದರು, ಇವ್ರ ಹತ್ರ ವರ್ಷಪೂರ್ತಿ ಮಾತ್ರೆಗಳು ನುಂಗಿದೆ. ಟೋಟಲಿ ನಾನು 10 ಲಕ್ಷ ಖರ್ಚು ಮಾಡಿದೆ ಬ್ಯಾಕ್ ಪೇಯ್ನ್ಗೆ. ಎಲ್ಲೂ ನನ್ನ ಬ್ಯಾಕ್ ಪೇಯ್ನು ವಾಸಿ ಆಗಲಿಲ್ಲ. ಕೊನೆಗೆ ಮತ್ತೆ ನಮ್ಮ ಗುರುಗಳ ಹತ್ರ ಹಿಂಗಾಗೋದಲ್ಲ ಅಂತ ಬಂದಾಗ, ಇದು ಶಂಕರಣ್ಣ, ಇದು ಸರಿ ಇಲ್ಲ, ಇದು ಆರೋಗ್ಯಕ್ಕೆ ಹಾನಿಕಾರ, ನೀನು ಇಲ್ಲಿ ಬಂದು ನಿಮ್ಮನ್ನ ಬ್ಯಾಕ್ ಪೇಯ್ನ ನಾನು ಪೂರ್ತಿ ವಾಸಿ ಮಾಡ್ತೀನಿ ಅಂದಾಗ, ನನಗೆ ಬಂದು ಇವರು ನನ್ನ ಕೆಲವು ಸ್ಟ್ರೆಚ್ಚಿಂಗ್ಗಳು, ಕೆಲವು ನನಗೆ ಎಕ್ಸಸೈಜು, ಆ ಒಂದು ಬ್ಯಾಕ್ ಪೇಯ್ನ್ಗೆ ಸಂಬಂಧಪಟ್ಟಂಥ ಕೆಲವು ಮಲಗಿಸಿ ಯೋಗಗಳು, ಇದನ್ನೆಲ್ಲ ಮಾಡಿಸಿ ನನಗೆ ಮಸಾಜ್ ಮೂಲಕ, ಇವರು ಕೊಟ್ಟಂಥ ತೈಲ ಮೂಲಕ ಸಂಪೂರ್ಣವಾಗಿ ನನಗೆ ಬ್ಯಾಕ್ ಪೇಯ್ನ್ ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಇವತ್ತು ಕೂಡ ನಾನು ಒಂದೇ ಒಂದು ದಿನವೂ ಕೂಡ ನನ್ನ ಈ ಜರ್ನಿ ಬಿಟ್ಟು ಮುಂದೆ ಏನೇ ಕೆಲಸ ಇದ್ದರೂ ಇಲ್ಲಿ ಬಂದು 1 ಅವರ್ ಇವ್ರ ಹತ್ರ ಮಾಡಿಸಿ ನಾನು ಮುಂದಕ್ಕೆ ಹೋಗೋದು. ಇದನ್ನು ಯಾರೇ ಏನೇ ಇದ್ರೂ, ಬ್ಯಾಕ್ ಪೇಯ್ನ್ ಒಂದಕ್ಕೆ ಅಂತಲ್ಲ, ಶುಗರ್ ಇರ್ಬೋದು, ಇದರಿಂದ BP ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಎಲ್ಲಕ್ಕೂ ಕೂಡ ಈ ಒಂದು ಯೋಗ ಮತ್ತು ಈ ಒಂದು ಥೆರಪಿ ಮದ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸರ್ ಎಷ್ಟು ಕಾಲಾವಕಾಶ ತೊಗೊಳ್ಳಿ ಸರ್ ಗುಣಪಡಿಸೋದಕ್ಕೆ? ನನಗೆ 1 ವಾರದಲ್ಲಿ ಕಂಪ್ಲೀಟ್ ಕ್ಲಿಯರಾಗಿ ನಾನು ಫ್ರೀ ಅದೇ. ಇವಾಗ ಡ್ರೈವಿಂಗು ನಾನೇ ಡೈಲಿ ಒಂದು 200 ಕಿಲೋಮೀಟ್ರು ನಾನೇ ಕಾರ್ ಡ್ರೈವಿಂಗ್ ಮಾಡ್ತಾಯಿದ್ದೀನಿ. ಮಾಡಿದಾಗ ಸ್ವಲ್ಪ ಬರ್ತದ, ಮತ್ತೆ ಬಂದು ಇಲ್ಲಿ ಎಕ್ಸಸೈಜು ಇವ್ರ ಕೈಲಿ ಸ್ಟ್ರೆಚ್ ಮಾಡಿಸ್ಕೊಂಡ್ರೆ ಮತ್ತೆ ಕ್ಲಿಯರ್. ಅದು ಇದು ಪಕ್ಕ. ಶುಗರ್ ಕಂಟ್ರೋಲ್ ಇಟ್ಕೋಬೇಕು ನಾವು. ಶುಗರ್ನ 400 ಮಾಡ್ಕೊಬಿಟ್ಟು ಬ್ಯಾಕ್ ಪೇಯ್ನ್ ಬತ್ತು ಅಂದ್ರೆ ಆಗಲ್ಲ. ಅದಕ್ಕೆ ತಕ್ಕ ಇವ್ರು ಹೇಳ್ದಂಥ ಫುಡ್ಗಳಲ್ಲೇ ನಾವು ಇದ್ದರೆ ಸಂಪೂರ್ಣ ಗುಣ ಆಗುತ್ತೆ ಅಂತ ನಾನು ಹೇಳ್ತಾಯಿದ್ದೀನಿ. ಶುಗರ್ ಇದೆ, BP ಇದೆ, ಎಲ್ಲ ನಾರ್ಮಲ್ ಇದೆ ಇಲ್ಲಿ ಯೋಗಕ್ಕೆ ಬಂದ ಮೇಲೆ. ಮುಂಚೆ ಆಗಿ ಎಲ್ಲ ಸ್ಟೆಂಟ್ ಗಿಂಟೆಲ್ಲ ಹಾಕಿದ್ರು ನನಗೆ. ಈಗ ಯಾವುದೇ ಲೆಕ್ಕ ಇಲ್ಲ, ಈಗ ಎಲ್ಲ ಕ್ಲಿಯರ್ ಆಗಿದೆ. ನಾನು 2.5 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ನನಗೆ 76 ವರ್ಷ ಕಂಪ್ಲೀಟ್ ಆಗಿದೆ. ಶುಗರು BP ಇದೆ, ಬಟ್ ಅವೆಲ್ಲ ಕಂಟ್ರೋಲಲ್ಲಿದೆ. ಈಗ ರೆಗ್ಯುಲರ್ ಆಗಿ 2 ಗಂಟೆ ಕಾಲ ನಾನು ಯೋಗ ಮಾಡ್ಕೊಂಡು ಪ್ರತಿ ದಿವಸ. ಹೌದು, 5 ಕಾಲ ನಾನು ಯೋಗ ಮಾಡ್ಕೊಂಡು ಪ್ರತಿ ದಿವಸ. ಹೌದು, 5:30 to 7:30 ಮಾಡ್ಕೊಂಡು ಹೋಗ್ತಿದ್ದೀವಿ. ಆರಾಮವಾಗಿದ್ದೀನಿ, ಏನೂ ಪ್ರಾಬ್ಲಮ್ ಇಲ್ಲ, ಹೆಲ್ತಿ.
ನಮ್ಮಂಥವ್ರು ಯುವಕರಿಗೆ ಏನು ಸಜೆಷನ್ ಕೊಡ್ತೀರಾ ಅಂತ? ಯುವಕರು ಬೇಗ ಶುರು ಮಾಡಿದ್ರೆ ಕಾಯಿಲೆನೇ ಬರಲ್ಲ, ಅಷ್ಟೇ, ಇನ್ನೇನು ಇಲ್ಲ. ಪರ್ಫೆಕ್ಟ್ ಆಗಿರ್ಬೋದು, ಬೇಗ ಶುರು ಮಾಡಿಕೊಂಡ್ರೆ ಯಾವುದು ಕಾಯಿಲೆ ಇಲ್ಲದೆ ಇದ್ದಾಗ ಕಾಯಿಲೆನೇ ಬರಲ್ಲ. ಆ ರೀತಿ ಮೇಂಟೈನ್ ಮಾಡ್ಬೋದು ನಮ್ಮ ಶರೀರನ. ವರ್ಕ್ ಏನು ಮಾಡ್ತಾ ಇದ್ದಾರೆ ಈಗ? ನಾನು ಆಕ್ಟಿವ್ ಆಗಿದ್ದೀನಿ. ಆರಾಮವಾಗಿ ಬಾಕಿ ರೊಟೀನ್ ಕೆಲಸಗಳು, ಮನೆ ಕೆಲಸ ಇರುತ್ತೆ, ಅದು ಮಾಡ್ತೀವಿ. ಹೀಗೆ ಫ್ರೆಂಡ್ ಸರ್ಕಲ್ ಜೊತೆ ಜಾಲಿಯಾಗಿದ್ದೀವಿ. ಜಾಲಿ ಪೆನ್ಷನರ್. ಓಕೆ, ಥ್ಯಾಂಕ್ ಯು. ಹೇಗಲ್ಲ ಉಲ್ಟಾ 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 ಮಲ್ಕೊಳ್ಳಿ. ಉಲ್ಟಾ ಮಲ್ಕೊಳ್ಳಿ ಗುರುಗಳೇ. ಓಕೆ, ರಿಲ್ಯಾಕ್ಸ್ ಮಾಡಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖವಾಗ್ ಭವೇತ್. ಓಂ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಓಂ ತತ್ಸತು. ನಮಸ್ತೆ. ಹಾಗಾಗಿ ಇವತ್ತು ಪ್ರಪಂಚದಲ್ಲಿ ಎಲ್ಲರಿಗೂ ವರಿ ಕರಿ, ಒತ್ತಡ, ಟೆನ್ಷನ್ ಇದೆ. ಎಲ್ಲರಿಗೂ ಟೈಮ್ ಆಗಿದೆ ಡ್ಯೂಟಿಗೆ ಹೋಗಬೇಕು, ಟೈಮ್ ಆಗಿದೆ ಸ್ಕೂಲಿಗೆ ಹೋಗಬೇಕು, ಟೈಮ್ ಆಗಿದೆ ಆಫೀಸ್ಗೆ ಹೋಗಬೇಕು, ಟೈಮ್ ಆಗಿದೆ ಇಲ್ಲಿಗೆ ಹೋಗಬೇಕು, ಟೈಮ್ ಆಗಿದೆ ಅಲ್ಲಿಗೆ ಹೋಗಬೇಕು. ಈ ಥರ ಶರೀರ ಪ್ರಪಂಚದಲ್ಲಿರುವಂಥದ್ದು. ಅಂದರೆ ಎಲ್ಲ ಮಾನಸಿಕ ಒತ್ತಡದಲ್ಲಿ ತುಂಬಿದ್ದಾರೆ. ಈ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಇರುವಂಥ ಏಕೈಕ ಸಾಧನೆ ಅಂತಂದರೆ ಯೋಗ ಸಾಧನೆ. ಅದಕ್ಕೆ ಪಾತಂಜಲ ಯೋಗ ದರ್ಶನಲ್ಲಿ ಯೋಗ್ಯವಾದದ್ದನ್ನು ಗಮನಿಸೋದು ಯೋಗ. ಯುಜುರ್ದಾತವ್ ಯೋಗ, ಒಂದುಗೂಡಿಸೋದು ಯೋಗ. ಮನಸ್ಸನ್ನ ಸ್ಥಿಮಿತ, ಸುಮ್ಮನೆ ಓಡ್ತಾ ಇರ್ತದೆ ಮನಸ್ಸು, ಹುಚ್ಚು ಕುದುರೆ ಥರ ಓಡ್ತಾ ಇರ್ತದೆ. ಅಲ್ಲಿಗೆ ಹೋಗಲ್ಲ, ಇಲ್ಲಿಗೋ, ಇದಾದ್ಮೇಲೆ ಈ ಥರ ಹೋಗ್ತಾ ಇರ್ತದೆ. ಈ ಹೋಗ್ತಾ ಇರುವಂಥದ್ದನ್ನ ಕಡಿವಾಣ ಹಾಕಿಟ್ಕೋಬೇಕು. ಈಗ ನಾನು ಹೀಗಿದ್ದೀನಿ, ವಿಶ್ರಾಂತದಾಯಕವಾಗಿ ನಮ್ಮ ಮನಸ್ಸನ್ನು ಇಡಬೇಕಾದಂಥ ಕ್ರಿಯೆಗೆ ಯೋಗ ಸಾಧನೆ ಅಂತ ಹೇಳ್ತೀವಿ ನಾವು. ಸರ್, ಯೋಗದಲ್ಲಿ ಎಷ್ಟು ಪ್ರಕಾರಗಳಿವೆ? ಅದರಲ್ಲಿ ಏನಾದರೂ ಯೋಗದಲ್ಲಿ ಅಷ್ಟಾಂಗ ಯೋಗ ಅಂತ ಕರಿತೀವಿ, ಹಠಯೋಗ ಅಂತ ಕರಿತೀವಿ. ಇದೇ ರೀತಿ ಆಧ್ಯಾತ್ಮಿಕತ್ವ ಅಂತಂದರೆ ಒಂದೊಂದು ಯೋಗಗಳನ್ನ ನಾವು ಹೇಳ್ತೀವಿ. ವಿಭೂತಿ ಯೋಗ, ಭಕ್ತಿ ಯೋಗ, ಈ ಥರ. ಇದು ನಾವು ಏನು ಹೇಳ್ಕೊಡ್ತಾ ಇದ್ದೀವಿ ಅಂತಂದರೆ ಇದು ಅಷ್ಟಾಂಗ ಯೋಗ, ಹಠಯೋಗ. ಎರಡು ಬ್ಲೈಂಡ್ ಇದೆ, ಎರಡನ್ನು ಸಮ್ಮಿಶ್ರಣ ಮಾಡಿದ್ದೇವೆ. ಇದರಲ್ಲೂ ಸಹ ನಾವು ಆರೋಗ್ಯಕ್ಕೋಸ್ಕರ ಯೋಗಾಸನದಿಂದ ಆರೋಗ್ಯ, ಅಷ್ಟಾಂಗ ಯೋಗದಿಂದ ಆರೋಗ್ಯ, ಯಮ ನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇತಿ ಅಷ್ಟಾಂಗವನ್ನಿ ಅಂತ. ಇದು 8 ಅಂಗಗಳು. ಈ 8 ಅಂಗಗಳು ಪ್ರತಿಯೊಬ್ಬ ಮನುಷ್ಯನೂ ಅನುಭವಿಸ್ಬೇಕು, ಅನುಸಾರ ಮಾಡ್ಕೋಬೇಕು ಶರೀರಕ್ಕೆ. ಅದಕ್ಕೋಸ್ಕರನೇ ದೊಡ್ಡ ವಿಜ್ಞಾನವನ್ನು ಸಂಗ್ರಹ ಮಾಡಿ ಚಿಕ್ಕದಾಗಿ ಮಾಡ್ಕೊಂಡಿರೋಂಥದ್ದು ಅಷ್ಟಾಂಗ ಯೋಗಕ್ಕೆ. ಒಬ್ಬ ಮನುಷ್ಯ ತಾನು ನಿತ್ಯ ದಿನಚರಿಯಲ್ಲಿ ಹೇಗಿರಬೇಕು ಅಂತ ಹೇಳ್ಕೊಡುವಂಥದ್ದು ಇದು ಯೋಗ, ಅಷ್ಟಾಂಗ ಯೋಗ. ಯಮ ಅಂದ್ರೇನು, ನಿಯಮ ಅಂದ್ರೇನು, ಆಸನ ಅಂದ್ರೇನು, ಪ್ರಾಣಾಯಾಮ ಅಂದ್ರೇನು, ಪ್ರತ್ಯಾಹಾರ ಅಂದ್ರೇನು, ಧಾರಣ ಅಂದ್ರೇನು, ಧ್ಯಾನ ಅಂದ್ರೇನು, ಸಮಾಧಿ ಅಂತಂದ್ರೇನು. ಇದು ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಪ್ರತಿ ಸೆಕೆಂಡನ್ನು ತಾನು ಅನುಭವಿಸುವಂಥ ಪ್ರಕ್ರಿಯೆ.
ಅಷ್ಟಾಂಗ ಯೋಗ. ಯಾವ ಮನುಷ್ಯ ಅಷ್ಟಾಂಗ ಯೋಗದೊಳಗಿರ್ತಾನೆ ಅವನು ಒಂದು ಒಳ್ಳೆಯ ಸುಹೃದ್ರೂಪಿ, ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿಯಾಗಿರ್ತಾನೆ.